ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ 42,000 ಕೋಟಿ SCP TSP ಹಣವನ್ನು ಕೊಡ್ತೇನೆ 2025-26ನೇ ಸಾಲಿಗೆ ಬಜೆಟ್ನ ಅಂತ ಹೇಳಿ ನಿನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದನ್ನು ನೋಡಿದಾಗ 7C ಕೆಳಗಡೆ 21,000 ಕೋಟಿ ಆಯಾ ಇಲಾಖೆಗಳಿಗೆ ಹೋಗ್ತದೆ. ಇನ್ನು ಉಳಿದಿರ್ತಕ್ಕಂಥ 21,000 ಕೋಟಿಯಲ್ಲಿ 13,344 ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ನೆಟ್ ಉಳಿಯುವಂಥದ್ದು 7,500 ಕೋಟಿ ಮಾತ್ರ. ಅದರಿಂದ 1.5 ಕೋಟಿ ಜನ ಇರ್ತಕ್ಕಂಥ SC ST ಜನರಿಗೆ ಅನ್ಯಾಯ ಆಗ್ತದ. ಅದಕ್ಕಾಗಿ 42,000 ಕೋಟಿನೂ ಪೂರ್ಣ ಹಣವನ್ನು ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಮತ್ತು ಭೂ ಒಡೆತನ ಯೋಜನೆಗೆ, ಗಂಗಾ ಕಲ್ಯಾಣ ಯೋಜನೆಗೆ ಮತ್ತು SC ST ಮಕ್ಕಳು ಓದ್ತಕ್ಕಂಥ ಸ್ವಂತದ ಕಟ್ಟಡ ಇರಲಾರ್ದಂಥ ಹಾಸ್ಟೆಲ್ ಕಟ್ಟಡ ನಿರ್ಮಾಣ, ಸ್ವಂತದ ಕಟ್ಟಡ ಇರಲಾರ್ದಂಥ ರೆಸಿಡೆನ್ಷಿಯಲ್ ಸ್ಕೂಲ್ ಕಟ್ಟಡಗಳ ನಿರ್ಮಾಣಕ್ಕೆ ಉಪಯೋಗ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಒಂದು ವೇಳೆ ಸಿದ್ದರಾಮಯ್ಯನವರು ಬಜೆಟ್ಗೆ ರಿಪ್ಲೈ ಮಾಡೋ ಮುಂದೆ ಅನುಮೋದನೆ ತಗೊಳ್ಳೋದಕ್ಕಿಂತ ಮುಂಚೆ ಈ ಬದಲಾವಣೆಯನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಮಾಡದೇ ಇದ್ದರೆ ಇಡೀ ರಾಜ್ಯದಾದ್ಯಂತ ನಾವು ಪ್ರತಿ ತಾಲೂಕು ಜಿಲ್ಲೆಗಳಲ್ಲೂ ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಮುಸ್ಲಿಂ ಸಮುದಾಯದ ಓಲೈಕೆ ಮಾಡಿದರೆ ಈ ಒಂದು ಬಜೆಟ್ ನಲ್ಲಿ ಭರಪೂರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಒಂದು ಸಿದ್ದರಾಮಯ್ಯನವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸರ್ವೋದಯದ ಸಿದ್ಧಾಂತವನ್ನ ಗಾಳಿಗೆ ತೋರಿ ಮುಸಲ್ಮಾನ್ ಹೆಣ್ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಶಿಕ್ಷಣ ನೀತಿ ಇರ್ತಕ್ಕಂಥದ್ದು ದೇಶದಲ್ಲಿ ಕೋ ಎಜುಕೇಶನ್ ಇರಬೇಕು, ಎಲ್ಲ ಜನಾಂಗದ ಮಕ್ಕಳು ಕೂಡ ಕೂಡಿ ಬಾಳಬೇಕು, ಕೂಡಿ ಓದಬೇಕು, ಕೂಡಿ ಬದುಕಬೇಕು ಅಂತಕ್ಕಂಥ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಶಿಕ್ಷಣ ನೀತಿ ನಮ್ಮದು. ಆದರೆ ಇವರು ಮುಸಲ್ಮಾನರು ಪ್ರತ್ಯೇಕ ಮಾಡ್ತಕ್ಕಂಥ ಹುನ್ನಾರದಿಂದ, ಮುಸಲ್ಮಾನ ಐಸೋಲೇಟ್ ಮಾಡಬೇಕನ್ನೋ ಹುನ್ನಾರದಿಂದ, ಕುತಂತ್ರದಿಂದ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಾಡಿರ್ತಕ್ಕಂಥ ಈ ಬಜೆಟ್ ಬರೀ ಅಕ್ಟೋಬರ್ದಲ್ಲಿ ಬದಲಾವಣೆ ಆಗ್ತದಂದ್ರೆ ಬೇರೆ ಇತ್ತು. 3 ಗುಂಪುಗಳಾಗಿ ಇವತ್ತು ಅಧಿಕಾರಕ್ಕಾಗಿ ಕೆಚ್ಚಾಡ್ತಾ ಇದ್ದಾರೆ. ಒಂದು DK ಶಿವಕುಮಾರ್ ಅವ್ರ ಗುಂಪು, ಇನ್ನೊಂದು ಲಿಂಗಾಯತ ಸಮುದಾಯದ ಗುಂಪು, ಇನ್ನೊಂದು ದಲಿತ ಸಮುದಾಯದ ಗುಂಪುಗಳಾಗಿ ಇವತ್ತು ಕಚ್ಚಾಡ್ತಾ ಇದ್ದಾರೆ. ಅದಕ್ಕೆ ನಾನು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನೀವು ಬದಲಾವಣೆ ಮಾಡ್ಲಿಕ್ಕೆ ಸಿದ್ಧರಾಗಿರಿ ಅಂತೇಳಿ ಒಪ್ಪಂದ ಆಗಿದೆ ಅಂತೇಳಿ DK ಶಿವಕುಮಾರ್ ಅವ್ರ ಕಡೆಯವರು ಪದೇ ಪದೇ ಹೇಳ್ತಾ ಇದ್ದಾರೆ. ಒಪ್ಪಂದ ಆದದ್ದೇ ಕರೆ ಇತ್ತು, ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದೇ ಇತ್ತು ಅಂದ್ರೆ ನಿಮಗೊಂದು ಜೀವನದಲ್ಲಿ ಅವಕಾಶ. ನಿಮ್ಮ ಕಾಲದಲ್ಲೇ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕಾಲದಲ್ಲಿ. ಅದಕ್ಕೆ ಈಗ ದಲಿತ ಮುಖ್ಯಮಂತ್ರಿ ಮಾಡಿ ಇತಿಹಾಸದ ಪುಟಗಳಲ್ಲಿ ಉಳಿಬೇಕು ಖರ್ಗೆ ಅವರಂತೂ ಒತ್ತಾಯ ಮಾಡ್ತಾರೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ CM ಬದಲಾವಣೆ ಮಾಡೋದಕ್ಕೂ ನಮ್ಮ ರಾಜ್ಯ ಅಧ್ಯಕ್ಷರಿಗೂ ಯಾವುದೇ ಸಂಬಂಧ ಇಲ್ಲ. ನೀರಾವರಿ ಇಲಾಖೆಗೆ 18,200 ಕೋಟಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. 18,200 ಕೋಟಿಯಲ್ಲಿ 6,200 ಕೋಟಿ ಸಾಲ ಮರುಪಾವತಿಗೆ ಹೋಗ್ತದೆ ಮತ್ತು 16,600 ಕೋಟಿ ರೂಪಾಯಿ ಕಾಂಟ್ರಾಕ್ಟರ್ಗಳ ಬಿಲ್ಗಳು ಇರಿಗೇಷನ್ ಡಿಪಾರ್ಟ್ಮೆಂಟ್ದಲ್ಲಿ ಪೆಂಡಿಂಗ್ ಇದ್ದಾವೆ, ಅವು ಪೇಮೆಂಟಿಗೆ ಹೋಗ್ತದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ 130 TMC ನೀರನ್ನು ಉಪಯೋಗ ಮಾಡಿಕೊಂಡು 15 ಲಕ್ಷ ಎಕರೆ ನೀರಾವರಿ ಮಾಡಲಿಕ್ಕೆ, 20 ಹಳ್ಳಿಗಳ ಸ್ಥಳಾಂತರ ಮಾಡಲಿಕ್ಕೆ 6 ವರ್ಷಗೆ ಮತ್ತು 1,32,000 ಎಕರೆ ಭೂಮಿಗೆ ಪರಿಹಾರ ಕೊಡಲಿಕ್ಕೆ ಒಂದೇ ₹1 ಇಟ್ಟಿಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಕೂಡಲೇ ಉತ್ತರ ಕರ್ನಾಟಕದವರೆಲ್ಲರೂ ಎದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕನಿಷ್ಠ 15,000 ಕೋಟಿ ಈ ಬಜೆಟ್ನಲ್ಲಿ ಇಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ಅಂತ ಹೇಳ್ತಿದ್ರು. ಈಗ ಬಣ ತಿಕ್ಕಾಟ ಯಾವಾಗ ತೆರೆ ಬಿಡುತ್ತೆ ಅಂತ ಅದಕ್ಕೆ ನೀವೇನಾದ್ರೂ ಸಂಸದರಾಗಿದ್ದೀರಾ?
ರಾಷ್ಟ್ರೀಯ ಮಟ್ಟದಲ್ಲಿ ಅದ್ರ ಬಗ್ಗೆ ಏನಾದ್ರು ನೀವೇನು ಹೈಕಮಾಂಡ್ ಮನವೊಲಿಸ್ತಕ್ಕಂಥದ್ದು ಇದನ್ನ ಬೇಗ ಬಗೆಹರಿಸಿ ಅಂತ ನೀವೇನಾದ್ರೂ ಹೋಗಿ ಮಾತಾಡ್ತೀರಾ ಹಿಂಗೆ ಅಂತ? ನೋಡಿ, ನಮ್ಮ ರಾಷ್ಟ್ರೀಯ ನಾಯಕರು ಸಮರ್ಥರಿದ್ದಾರ. ದೇಶದಲ್ಲಿ 15-16 ರಾಜ್ಯಗಳಲ್ಲಿ ನಮ್ಮದೇ ಸರ್ಕಾರ ಇದೆ. ಖಂಡಿತವಾಗಿ ಇದೊಂದು ಸಣ್ಣ ವಿಷಯವನ್ನ ಪರಿಹರಿಸ್ತಾರ. ಎಲ್ಲಾ ಪಕ್ಷದಲ್ಲಿರುವಂಗೆ ನಮ್ಮ ಪಕ್ಷದಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಾವೆ. ವಿಷಯಗಳನ್ನ ಬಗೆಹರಿಸಕ್ ಆಗ್ತಿಲ್ಲ.